ಕಳೆದ ಕೆಲವೊಂದು ದಿವಸಗಳು, ಇದು 5-6 ದಿವಸದಲ್ಲಿ ನನಗೆ ಸುಮಾರು ಒಂದು 500 ಮೆಸೇಜಸ್ ಬಂದಿರ್ಬೋದು. ಸೌಜನ್ಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದು ಕೇಸಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿಬಿಟ್ಟು, ಅದರ ಬಗ್ಗೆ ಮಾತಾಡಿ ಅಂತ ಹೇಳಿಬಿಟ್ಟು. ಅದರ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಆಫ್ ಆಲ್ ನನ್ನ ಪಕ್ಷ ಹೇಳ್ತೀನಿ. ಏನಂದರೆ, ಯಾರು ತಪ್ಪು ಮಾಡಿದ್ರೋ ಅವರಿಗೆ ಶಿಕ್ಷೆ ಆಗಲೇಬೇಕಾಗುತ್ತೆ. ಈ ಒಂದು ಕಾಲಘಟ್ಟದಲ್ಲಿ ಎಲ್ಲದಕ್ಕೂ ಪ್ರೂಫನ್ನು ಕಳೆದ ಅವರು ವಿಡಿಯೋ ಹಾಕಿದರು ಸಮೀರ್ ಅಂತ ಹೇಳಿಬಿಟ್ಟು, ಅದನ್ನು ನಾನು ಕೂಡ ನೋಡಿದೆ. ಸೊ ಅದರಲ್ಲಿ ಅವರು ವ್ಯಕ್ತವಾಗಿ ಎಲ್ಲ ಮಾಹಿತಿಯನ್ನು ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಆ ಒಂದು ಪ್ರಕಾರ ನೋಡಿದರೆ, ಯಾರು ತಪ್ಪು ಮಾಡಿದ್ರೋ ಅವರಿಗೆ ಶಿಕ್ಷೆ ಆಗಲೇಬೇಕು. ಸೊ ಅದರ ಒಂದು ಇದು ಸ್ಟ್ಯಾಂಡ್ ನೋಡಿದರೆ, ನಾನು ಈ ಒಂದು ಡೀಟೇಲಾಗಿ ವಿಡಿಯೋ ಹಾಕಿದವರ ಪಕ್ಷಕ್ಕೇ ನಾನು ಕೂಡ ನಿಲ್ಲೋದು. ಅದು ಬಿಟ್ಟು ಅದರ ಬಗ್ಗೆ ಅನಿಸಿಕೆ, ಅದರ ಬಗ್ಗೆ ನಾನು ಯಾವುದೇ ರೀತಿಯಂಥ ರಿಸರ್ಚಸ್ ಮಾಡಿಲ್ಲ. ಅವರು ಕೇಸ್ ಆಗಲಿ, ಆ ಒಂದು ತೀರ್ಪನ್ನಾಗಲಿ, ಅದ್ರ ಬಗ್ಗೆ ಯಾವುದೇ ರಿಸರ್ಚಸ್ ಮಾಡಿಲ್ಲ. ಬಟ್ ನ್ಯೂಸ್ ಎಲ್ಲ ನಾನು ನೋಡಿದ್ದೀನಿ. ನಿನ್ನೆ ಆ ವಿಡಿಯೋ ನೋಡಿದಾಗ ಅದರ ಬಗ್ಗೆ ಕೂಡ ನನಗೆ ಕಂಪ್ಲೀಟಾಗಿ ಗೊತ್ತಾಯಿತು. ಸೊ ಬೇರೆ ನನಗೆ ಆಗಿರುವಂಥ ಸ್ಪೆಷಲ್ ಸ್ಟ್ಯಾಂಡ್ ಏನಿಲ್ಲ. ಅದರಲ್ಲೆಲ್ಲ ವಿಷಯಗಳು ಕ್ಲಿಯರಾಗಿ ಹೇಳಿದ್ದಾರೆ. ಯಾರು ಯಾವ ರೀತಿಯಲ್ಲಿ ಕ್ರೂರವಾಗಿ ತಪ್ಪು ಮಾಡಿದ್ರು ಅವರು ಇವಾಗಲೂ ಕೂಡ ಚೆನ್ನಾಗಿ ನಡೀತಾ ಇದ್ದಾರೆ. ಸೊ ಅದನ್ನು ಪೊಲೀಸರು ನೋಡಬೇಕಾದಂಥ ರೀತಿಯಲ್ಲಿ ತಿರ್ಗಾ ಅದನ್ನು ಕೇಸ್ ರಿಓಪನ್ ಮಾಡಿ, ಅದಕ್ಕೆ ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಆ ರೀತಿಯಲ್ಲಿ ಮಾಡಿಕೊಡ್ಬೇಕು. ಅದಕ್ಕೆ ನ್ಯಾಯ ಸಿಗಲಿ ಅಂತಲೇ ನನ್ನದು ಕೂಡ ಅಭಿಪ್ರಾಯ. ನಾನು ಆ ಸಮಯದಲ್ಲಿ ಸುಮಾರು 2008ರಿಂದ 2022ವರೆಗೂ ನಾನು ಊರಲ್ಲಿರಲಿಲ್ಲ. ಊರಲ್ಲಿ ಅಂದರೆ ನಾನು ಆಚೆ ಕಡೆ ಹೋಗಿದ್ದೆ. ನಾನು ಕಂಪ್ಲೀಟಾಗಿ ಇಂಟ್ರೋವರ್ಟ್ ಜನ ಆಗಿತ್ತು. ನಾನು ಇಂತಹ ಯಾವುದೇ ಒಂದು ವಿಷಯಕ್ಕೂ, ನ್ಯೂಸ್ ಆಗಲಿ, ಸೋಷಿಯಲ್ ಮೀಡಿಯಾಗೆ ಅಂತ ಯಾವುದೇ ಒಂದು ವಿಷಯಕ್ಕೂ ಕೈ ಹಾಕ್ತಾ ಇರಲಿಲ್ಲ, ನೋಡ್ತಾ ಇರಲಿಲ್ಲ. ಅದರ ಬಗ್ಗೆ ನನಗೆ ತಿಳುವಳಿಕೆ ಇರಲಿಲ್ಲ. ಇವಾಗ ರೀಸೆಂಟ್ಲಿ ನಾನು ನಿಮಗೆ ಗೊತ್ತು, ಕನ್ನಡ ಕೂಡ ಫ್ಲೂಯೆಂಟಾಗಿ ಮಾತಾಡೋಕೆ ಕಲ್ತದ್ದು ರೀಸೆಂಟ್ಲಿ. ಅದು ಕೂಡ 100% ಅಲ್ಲ. ಅದರ ಬಗ್ಗೆ ಸ್ಪೆಷಲಾಗಿ ಯಾವುದೇ ಅಭಿಪ್ರಾಯ ನನಗೆ ಇಲ್ಲ. ಯಾರ್ದು ಸರಿ ಯಾರ್ದು ತಪ್ಪು ಅಂಬಂತೂ ನಾನಿಲ್ಲಿ ಹೇಳ್ತಾ ಇಲ್ಲ. ಅದು ನಿನ್ನೆ ಆ ವಿಡಿಯೋದಲ್ಲಿ ನೋಡಿದಾಗ ಆ ಒಂದು ಹುಡುಗ, ನನ್ನಂತಹನೇ ಇರುವಂಥ ಹುಡುಗ ಏನು ಹೇಳಿದ್ನೋ ಅದು ನಿಜ ಅಂತ ನಾನು ನಂಬ್ತೀನಿ. ನಿಜ ಆಗಿರ್ಬೋದು ಅಂತ ನಾನು ನಂಬ್ತೀನಿ. ಸೊ ಅದು ಹಾಗೇ ಇರಲಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ, ಇದನ್ನು ಪೊಲೀಸ್ ಕೇಸನ್ನು ರಿಓಪನ್ ಮಾಡಲಿ ಎಂಬಂಥದ್ದೇ ನನ್ನದು ಕೂಡ ಸ್ಟ್ಯಾಂಡು. ನಾನು ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ದ ಅವನ ಜೊತೆಗೇ ನಾನು ಕೂಡ ಇರೋದು. ಸೊ ಬೇರೆ ಅದರ ಏನಂತ ಹೇಳ್ತಾರೆ, ಅದು ಮೇಯ್ನ್ಲಿ ಏನಕ್ಕೆಂದರೆ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿಲ್ಲ. ಏನಂತ ಈ ಕೇಳಿದ್ದ ನ್ಯೂಸಲ್ಲಿ ಇರೋದು ಅಂತ ಮಾತ್ರ ನನಗೆ ಗೊತ್ತಿರೋದು. ಸೊ ಅದಕ್ಕೆ ನಾನು ಇರೋದು ಇವ್ರ ಜೊತೆಗೇ. ಯಾಕಂದರೆ ತಪ್ಪು ಮಾಡಿದವರು ಹೇಗೂ ಶಿಕ್ಷೆ ಅನುಭವಿಸಲೇಬೇಕಲ್ವ. ಸೊ ಅದೆಷ್ಟೇ ದೊಡ್ಡ ಜನ ಆಗಲಿ, ಎಷ್ಟೇ ಪೊಲಿಟಿಕ್ಸಲ್ಲಿ ಇರಲಿ, ಏನೇ ಇರಲಿ, ಸೊ ಅವರು ಶಿಕ್ಷೆ ಅನುಭವಿಸಲಿ. ಡೆಫಿನೆಟ್ಲಿ ಸಮೀರ್ ಜೊತೆಗೇ ನಾನು ಕೂಡ ನನ್ನ ಅಭಿಪ್ರಾಯ ಕೂಡ ನನ್ನ ಒಂದು ಬೆಂಬಲ ಕೂಡ ಅವರಿಗೆ ಇರೋದು. ಅವರಿಗೇನೇ ತೊಂದರೆ ಆಗದೆ